ಬಾಹ್ಯಾಕಾಶ ವಿಜ್ಞಾನದಲ್ಲಿ ಆಸಕ್ತಿ ಹೊಂದಿರುವವರಿಗೆ ನಾಳೆ ಜನವರಿ 25 ವಿಶೇಷ ದಿನವಾಗಲಿದೆ. ಈ ದಿನ ಸೂರ್ಯಾಸ್ತದ ನಂತರ ಆಕಾಶದಲ್ಲಿ 6 ಗ್ರಹಗಳು ಒಂದೇ ದಿಕ್ಕಿನಲ್ಲಿ ಒಟ್ಟಿಗೆ ಇರುತ್ತವೆ. ಇದರಲ್ಲಿ ನೀವು ಗ್ರಹಗಳ ಮೆರವಣಿಗೆಯನ್ನು ನೋಡಬಹುದು. ಈ ಘಟನೆಯ ಸಮಯದಲ್ಲಿ ಭೂಮಿಯನ್ನು ಹೊರತುಪಡಿಸಿ ಎಲ್ಲ ಗ್ರಹಗಳು ಆಕಾಶದಲ್ಲಿ ಒಂದು ಸಾಲಿನಲ್ಲಿ ಕಂಡುಬರುತ್ತವೆ ಮತ್ತು ಈ ದೃಶ್ಯವು ತುಂಬ ಮನಮೋಹಕವಾಗಿರಲಿದೆ. ಗ್ರಹಗಳು ಒಂದು ಸಾಲಿನಲ್ಲಿ ಕಾಣಿಸಿಕೊಳ್ಳುವ ಈ ವಿದ್ಯಮಾನವನ್ನು ಗ್ರಹಗಳ ಮೆರವಣಿಗೆ ಎಂದು ಕರೆಯುತ್ತಾರೆ. ಈ ಅಪರೂಪದ ದೃಶ್ಯವು ಜನವರಿ 21ರಿಂದ ಫೆಬ್ರವರಿ 26ರವರೆಗೆ ಇರುತ್ತದೆ. ಇದರಲ್ಲಿ ಸೌರವ್ಯೂಹದ 6 ಗ್ರಹಗಳು ಸಾಲಾಗಿ ಗೋಚರಿಸುತ್ತವೆ. ಈ ಗ್ರಹಗಳು ಮಂಗಳ, ಗುರು, ಶುಕ್ರ, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಆಗಿರುತ್ತದೆ. ಇದರಲ್ಲಿ ಮಂಗಳ, ಗುರು, ಶುಕ್ರ ಮತ್ತು ಶನಿಗಳನ್ನು ಬರಿಗಣ್ಣಿನಿಂದ ನೋಡಬಹುದು. ಆದರೆ ನೆಪ್ಚೂನ್ ಮತ್ತು ಯುರೇನಸ್ ದೂರದರ್ಶಕದ ಸಹಾಯದಿಂದ ಆಕಾಶದಲ್ಲಿ ನೋಡಬಹುದು. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಪ್ರಕಾರ ಖಗೋಳಶಾಸ್ತ್ರಜ್ಞರಿಗೆ ಇದು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಸಿಗುವ ಅವಕಾಶ. ಸಾಮಾನ್ಯ ಜನರು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಅಪ್ಲಿಕೇಶನ್ ಮೂಲಕ ಈ ನೋಟವನ್ನು ನೋಡಲು ಸಾಧ್ಯವಾಗುತ್ತದೆ. ಗ್ರಹಗಳು ಹತ್ತಿರದಲ್ಲಿದ್ದಾಗ ಹೊಳೆಯುವುದು ಮತ್ತು ಭೂಮಿಯಿಂದ ನೇರ ರೇಖೆಯಲ್ಲಿ ಕಾಣಿಸಿಕೊಳ್ಳುವುದು ಖಂಡಿತವಾಗಿಯೂ ಅದ್ಭುತ ಖಗೋಳ ವಿದ್ಯಮಾನವಾಗಿದೆ. ಇದು ಖಗೋಳಶಾಸ್ತ್ರದ ಘಟನೆ ಎಂದು LV1 ಗಣಿತ ಮತ್ತು ಖಗೋಳಶಾಸ್ತ್ರ ವಿಭಾಗದ ಶಿಕ್ಷಕಿ ಡಾಕ್ಟರ್ ಅಲ್ಕಾ ಮಿಶ್ರಾ ಹೇಳಿದ್ದಾರೆ. ಕೆಲವೊಮ್ಮೆ ಅಂತಹ ಘಟನೆಯು 5ರಿಂದ 10 ವರ್ಷಗಳ ನಂತರ ಸಂಭವಿಸುತ್ತದೆ. ಅಮಾವಾಸ್ಯೆಯ ರಾತ್ರಿಯಲ್ಲಿ ನಕ್ಷತ್ರಗಳ ಗುಂಪು ಗೋಚರಿಸುತ್ತದೆ ಎಂದು ಖಗೋಳಶಾಸ್ತ್ರಜ್ಞ ಡಾಕ್ಟರ್ ಅಲ್ಕಾ ಮಿಶ್ರಾ ಅವರು ಜನವರಿ 29ರಂದು ಹೇಳಿದ್ದಾರೆ. ಈ ರಾತ್ರಿಯಲ್ಲಿ ನಕ್ಷತ್ರಗಳ ಗುಂಪುಗಳು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇದು ಆಕಾಶದಲ್ಲಿ ಅದ್ಭುತ ಆಕಾರವನ್ನು ಸೃಷ್ಟಿಸುತ್ತದೆ. ರಾತ್ರಿಯಲ್ಲಿ ನಕ್ಷತ್ರಪುಂಜದ 6 ಪ್ರಕಾಶಮಾನವಾದ ನಕ್ಷತ್ರಗಳು ಚಳಿಗಾಲದ ಷಡ್ಭುಜಾಕೃತಿಯನ್ನು ರೂಪಿಸುತ್ತವೆ. ಡಾಕ್ಟರ್ ಅಲ್ಕಾ ಪ್ರಕಾರ ಚಳಿಗಾಲದ ಷಡ್ಭುಜಾಕೃತಿ ಎಂಬ ಹೆಸರು ಸಾಮಾನ್ಯವಾಗಿ ಧ್ರುವಗಳು ಅಥವಾ ಶೀತ ಪರ್ವತಗಳ ಮೇಲೆ ಸ್ಪಷ್ಟವಾದ ಆಕಾಶದಲ್ಲಿ ಕಾಣಿಸಿಕೊಳ್ಳುವುದರಿಂದ ಪಡೆಯಲಾಗಿದೆ. ಈ ಬಾರಿ ಆಕಾಶ ನಿಚ್ಚಳವಾಗಿದ್ದರೆ ಬಯಲು ಸೀಮೆಯಿಂದಲೂ ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಈ ಖಗೋಳ ವಿದ್ಯಮಾನವನ್ನು ಮೊಬೈಲ್ ಫೋನ್ಗಳಲ್ಲಿ ಗೂಗಲ್ ಸ್ಕೈಮ್ಯಾಪ್ ಮತ್ತು ಸ್ಟೆಲೇರಿಯಂ ಅಪ್ಲಿಕೇಶನ್ನಲ್ಲಿಯೂ ಆನಂದಿಸಬಹುದು. ಅವರ ಪ್ರಕಾರ ನಗರದಲ್ಲಿ ಮಾಲಿನ್ಯ ಮತ್ತು ಹೊಗೆಯಿಂದ ಅನೇಕ ಗ್ರಹಗಳು ಸರಿಯಾಗಿ ಗೋಚರಿಸುವುದಿಲ್ಲ. ಆದ್ದರಿಂದ ಇದನ್ನು ಮೊಬೈಲ್ನಲ್ಲಿ ಸುಲಭವಾಗಿ ವೀಕ್ಷಿಸಬಹುದು. ಆದರೆ ನಾಳೆ ಪ್ರತಿದಿನ ಎಲ್ಲರೂ ತಮ್ಮ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿರುತ್ತದೆ. ಜೀವಿತ ಅವಧಿಯಲ್ಲಿ ಒಮ್ಮೆ ಮಾತ್ರ ಇರುವುದರಿಂದ ಎಲ್ಲರೂ ನೋಡುವುದು ಅತಿ ಮುಖ್ಯ. ಏಕೆಂದರೆ ಈಗ 144 ವರ್ಷಕ್ಕೊಮ್ಮೆ ಬರುವ ಕುಂಭಮೇಳವೂ ಇದೇ ಟೈಮಲ್ಲಿ ಬಂದಿರೋದರಿಂದ, ಅದೇ ಜೊತೆಯಲ್ಲಿ ಇದು ಎಲ್ಲ ಗ್ರಹಗಳು ಒಂದೇ ರೇಖೆಯಲ್ಲಿ ಇರುವುದರಿಂದ ಇದನ್ನು ಎಲ್ಲರೂ ದಯವಿಟ್ಟು ವಿಡಿಯೋ ಚೆನ್ನಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.